ನಮ್ಮೂರಲ್ಲಿ ಕಾಲೇಜ್ ಇರಲಿಲ್ಲ. ಊರ ಜನರ ಒತ್ತಾಯದ ಮೇರೆಗೆ ನಾನು ಶಾಸಕನಾಗಲಿಕ್ಕೆ ಅವರೊಂದು ಒತ್ತಾಯದ ಮೇರೆಗೆ ಎಂಟ್ರಾದೆ. ನಿಮ್ಮ ಪರಿಶ್ರಮ ಈ FMC ಮೇಲೆ, ಈ ಬ್ಯಾಡಗಿ ಟೌನ್ ಬ್ಯಾಡಗಿ ವಿಲೇಜಿನ ಮತಬಾಂಧರ ಮೇಲೆ ಎಷ್ಟು ಪ್ರಮಾಣ ಬಿದ್ದಿದೆ ಸರ್? ಹೆಚ್ಚಾಗಿ. ನಾನು ವ್ಯಾಪಾರಕ್ಕೆ ಬಂದಾಗ ಸುಮಾರು 36 ಲಕ್ಷ ಮಾತ್ರ APMC ಸೆಸ್ ಅಂದರೆ 36 ಕೋಟಿ ರೂಪಾಯಿ ವಹಿವಾಟು ನಡೀತಾ ಇತ್ತು. ಮೊನ್ನೆ ತಾನು ಲೆಕ್ಕ ನಮ್ಮ ಬ್ಯಾಡಗಿ ಲೆಕ್ಕ ನೋಡಿದಾಗ ಕೇವಲ 36 ಕೋಟಿ ಇದ್ದಿದ್ದು ಇವತ್ತು 3,000 ಕೋಟಿ ವಹಿವಾಟಾಗಿದೆ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಕ್ಷೇತ್ರದ ಜನನಾಯಕ, ಬಡವರ ಆಶಾಕಿರಣ ಸುರೇಶ್ ಗೌಡ ಪಾಟೀಲ್ ಅವರು. ಇವರು ಸತತವಾಗಿ ರಾಜಕೀಯ ಜೀವನದಲ್ಲಿ ಸಕ್ರಿಯವಾಗಿ ಬಂದಿರತಕ್ಕಂಥವ್ರಿಗಿಂತ ಸಮಾಜ ಸೇವೆಯಲ್ಲಿ ಎತ್ತಿದ ಕೈಯಾಗಿರ್ತಕ್ಕಂಥವ್ರು. ಸಮಾಜಕ್ಕೆ ಚಿಂತನೆ, ಸಮಾಜದ ಕಳಕಳಿ, ಸಮಾಜದ ವಿಷಯದಲ್ಲಿ ಅನೇಕ ರೀತಿಯಿಂದ ವ್ಯವಸ್ಥೆ ಮಾಡುತ್ತಾ ಮತ್ತು ಇಲ್ಲಿಯ ಕೂಲಿ ಕಾರ್ಮಿಕರ ಬಗ್ಗೆ, ಇಲ್ಲಿಯ ರೈತರ ಬಗ್ಗೆ, ಇಲ್ಲಿಯ ಸರ್ವ ಜನಾಂಗದ ಶಾಂತಿಯ ತೋಟದ ಬಗ್ಗೆ ಚಿಂತನೆ ಮಾಡ್ತಾ ಬಂದಿರತಕ್ಕಂಥವ್ರು. 2008ರಿಂದ 2013ರವರೆಗೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು. ಅಂದಿನ ಸಂದರ್ಭದಲ್ಲಿ ಇವರಿಗೆ ಮತ ಪಡೆದಿರ್ತಕ್ಕಂಥವ್ರು 59,642 ಮತವನ್ನು ಪಡೆದುಕೊಂಡ್ರೆ, ಶಿವರಾಜ್ ಸಜ್ಜನ್ ಅವರು ಬಸವರಾಜ್ ಶಿವಣ್ಣವರವರು ಈಗಿನ ಹಾಲಿ ಶಾಸಕರು ಅವಾಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಾಗ 48,238 ಮತವನ್ನು ಪಡೆದುಕೊಂಡಿದ್ರು. JDS ಪಕ್ಷದಿಂದ ಈಗಿನ ಪರಾಜಿತ ಆಗಿರ್ತಕ್ಕಂಥವ್ರು ವಿರೂಪಾಕ್ಷಪ್ಪ ವೀರಣ್ಣ ಬಳ್ಳಾರಿಯವರು ಪಡೆದಿರ್ತಕ್ಕಂಥದ್ದು JDSನಿಂದ 5,031 ಮತ ಪಡೆದಿದ್ರು. ಸುರೇಶ್ ಗೌಡ್ರು ಅಂದರೆ ಈ ಕ್ಷೇತ್ರದಲ್ಲಿ ಬಡವರ ಆಶಾಕಿರಣವಾಗಿರ್ತಕ್ಕಂಥವ್ರು. ಸುರೇಶ್ ಗೌಡ್ರು ಅಂದರೆ ಅನ್ನದಾತ ಅನ್ನೋರು. ಅದೇ ವಿಷಯದ ಮೇರೆಗೆ ಇದು ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕ, ಬಡವರ ಆಶಾಕಿರಣ. ನಮ್ಮ ಜೊತೆ ಸುರೇಶ್ ಗೌಡ್ರು ಪಾಟೀಲ್ ಅವರು ಇದ್ದಾರೆ. ಬನ್ನಿ ವೀಕ್ಷಕರೇ, ಅವರ ಜೀವನ ಹಾದಿ, FMC ಕಟ್ಟಿರ್ತಕ್ಕಂಥದ್ದು, FMCಯ ಮಾರುಕಟ್ಟೆ ಬಗ್ಗೆ ಸಂಘಟನೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು. ಅವ್ರ ಜೊತೆ ಎಲ್ಲ ವ್ಯತ್ಯಾಸ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ಸುರೇಶ್ ಗೌಡ್ರು ಇದ್ದಾರೆ. ಜಾಸ್ತಿ ಸಮಯ ಮಾಡದಂತೆ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಸರ್, ನಾನು ರಾಜಕೀಯ ಇತಿಹಾಸ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ, ನಿಮ್ಮ ಸಮಾಜ ಸೇವೆ ಜೀವನ, ಈ ಕ್ಷೇತ್ರದ ಮಾಜಿ ಶಾಸಕರಾಗಿ ಮೊದಲನೇ ಸಮಾಜ ಸೇವೆ ಪ್ರಾರಂಭ ಮಾಡಿದ್ದು ಎಲ್ಲಿಂದ ಸರ್ ನೀವು? ನಾನು ಮೊದಲೇ ಸಮಾಜ ಸೇವನೆ ಮಾಡಿದ್ದು ವಿದ್ಯೆ ಸಲುವಾಗಿ. ನಮ್ಮೂರಲ್ಲಿ ಕಾಲೇಜ್ ಇರಲಿಲ್ಲ. ನಾನು ಸುಮಾರು ವರ್ಷ ನನ್ನ ಬಾಲ್ಯ ಜೀವನವನ್ನು ನಾನು ಕೇರಳದಲ್ಲಿದ್ದೆ. ಅಲ್ಲೇ ನಮ್ಮ ವ್ಯಾಪಾರ ಇತ್ತು, ವ್ಯಾಪಾರಗೋಸ್ಕರಲ್ಲಿದ್ದೆ. ಅಲ್ಲಿಂದ ಬಂದ ನಂತರ ದೇವರ ನಾಡು ಕೇರಳದಲ್ಲಿ, ದೇವರ ನಾಡು ಕೇರಳದಲ್ಲಿ ಎಸ್ ಸರ್, ಕೇರಳದಲ್ಲಿದ್ದೆ. ವಾಪಸ್ ಬಂದ ಮೇಲೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋದಾಗ ನಮ್ಮ ಇಲ್ಲಿ ಬಾಲಕರು ಬಾಲಿಕರು ಬಸ್ನಲ್ಲಿ ಬಸ್ ಹತ್ತಿ ಬೇರೆ ಊರಿಗೆ ಹೋಗೋದು ನಾನು ಕಣ್ಣಾರೆ ಕಂಡೆ. ಅದ ನಂತರ ನಾನು ಈ ಊರಲ್ಲಿ ಕಾಲೇಜಿಲ್ಲ, ಇವರಿಗೆ ಒಂದು ತಾಲೂಕಾ ಕೇಂದ್ರ ಆಗಿರೋದ್ರಿಂದ ಒಂದು ಕಾಲೇಜ್ ಮಾಡಬೇಕಂತ 1979ನೇ ಇಸ್ವಿಯಲ್ಲಿ ಹೋರಾಟದ ಮುಖಾಂತರ ವ್ಯಾಪಾರಸ್ಥರ ಸಹಾಯದಿಂದ, ಕೂಲಿ ಕಾರ್ಮಿಕರ ಸಹಾಯದಿಂದ, ಊರ ನಾಗರಿಕರ ಒಂದು ಸಹಾಯದಿಂದ 1981ನೇ ಇಸ್ವಿಯಲ್ಲಿ
ವರ್ತಕರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಅಂತ ಕಾಲೇಜನ್ನು ಒಂದು ಸೊಸೈಟಿ ಮಾಡಿ ಕಾಲೇಜನ್ನು ಆರಂಭ ಮಾಡಿದ್ವಿ. ಈಗ ಸುಮಾರು 40 ವರ್ಷ ಆಯಿತು. 1983ನೇ ಇಸ್ವಿಯಲ್ಲಿ ಪ್ರಥಮವಾಗಿ APMC ನಿರ್ದೇಶಕನಾಗಿ ಆಯ್ಕೆಯಾದೆ. ನಂತರ ಪುರಸಭೆಯ ಅಧ್ಯಕ್ಷನಾದೆ. ನಂತರ ಈ ಊರಿನ ಸಮಸ್ತ ನಾಗರಿಕರು ಈ ಒಂದು ಕ್ಷೇತ್ರ 30 ವರ್ಷ ಮೀಸಲಾಗಿದ್ದಂಥ ಕ್ಷೇತ್ರ ಜನರಲ್ ಆಯಿತು. ಆ ಸಂದರ್ಭದಲ್ಲಿ ಊರಿನ ನಾಗರಿಕರು, ವ್ಯಾಪಾರಿ ಬಂಧುಗಳು ನಮ್ಮ ಅಂಗಡಿಗೆ ಬಂದು, ನೀವು ಈ ಸರಿ ಸ್ವತಂತ್ರ ಆಗಿದೆ, ಬಾಡಿಗೆ ಮೀಸಲು ಕ್ಷೇತ್ರ ಹೋಗಿ ಜನರಲ್ ಆಗಿದೆ, ನೀವು ಸ್ಪರ್ಧೆ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾನು ನಿರಾಕರಣೆ ಮಾಡಿದೆ. ನಮಗೆ ಬೇಡಪ್ಪ, ನಾವು ವ್ಯಾಪಾರ ಮೂಲದವರು, ನಮಗೆ ವ್ಯಾಪಾರನೇ ನನಗೆ ಇಷ್ಟ ಅಂತಂದು ಹೇಳಿದಾಗ ಊರ ಜನರ ಒತ್ತಾಯದ ಮೇರೆಗೆ ನಾನು ಶಾಸಕನಾಗಲಿಕ್ಕೆ ಅವರೊಂದು ಒತ್ತಾಯದ ಮೇರೆಗೆ ಎಂಟ್ರಾದೆ. ಅವತ್ತಿನ 2008ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಉದಾಸಣ್ಣವರು ಮತ್ತು GM ಸಿದ್ದೇಶ್ವರವರು, ಆಮೇಲೆ ಸಾಕಷ್ಟು ಜನ ನನ್ನ ಪರವಾಗಿ ಮಾತಾಡಿ ನನಗೆ ಟಿಕೆಟನ್ನು ಒದಗಿಸಿಕೊಟ್ರು. ಉದ್ದೇಶ ಇಷ್ಟೇ, ಯಾವುದೇ ಒಂದು ದುಡ್ಡಿಗೋಸ್ಕರ ಆಗಲಿ ಆಸ್ತಿಗೋಸ್ಕರ ನಾನು ರಾಜಕಾರಣಕ್ಕೆ ಬಂದವನಲ್ಲ. ನನ್ನ ಉದ್ದೇಶ ಈ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು. ಏನು ಅಭಿವೃದ್ಧಿ ದೃಷ್ಟಿಯಲ್ಲಿ ಏನು ನಮ್ಮ ಕ್ಷೇತ್ರಕ್ಕೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಬಂದು ಪ್ರಥಮ ಬಾರಿಗೆ 83ನೇ ಇಸ್ವಿ ಆದಾಗ, ನಂತರ ನಾನು ಪುರಸಭೆ ಅಧ್ಯಕ್ಷನಿದ್ದಾಗ ಈ ಮಾರ್ಕೆಟನ್ನು ಕಾಂಕ್ರೀಟೀಕರಣ ಮಾಡಬೇಕು. ಇಲ್ಲಿ ತಿನ್ನುವ ಪದಾರ್ಥ ನೆಲದ ಮೇಲೆ ಬೀಳ್ತೈತಿ, ಹೊಲಸಾಗ್ತೈತಿ ಅಂತ ತಿಳಿದು ಇಡೀ ಮಾರ್ಕೆಟ್ಗೆ ಕೇಂದ್ರ ಸರ್ಕಾರದ ಅನುದಾನ 75, APMC ಅನುದಾನ 10, ವ್ಯಾಪಾರಸ್ಥರ ಅನುದಾನ 15, ಈ ಥರ 85% ಸಬ್ಸಿಡಿ, ಕೇವಲ 15%ಅಲ್ಲಿ ಇಡೀ ಮಾರ್ಕೆಟನ್ನು ಅಂದಿನ ಕಾಲದಲ್ಲಿ 20 ವರ್ಷಗಳ ಹಿಂದೆ ಕಾಂಕ್ರೀಟೀಕರಣ ಮಾಡಿದೆ. ಕಾಲೇಜ್ ಆದ ನಂತರ ಮಾರ್ಕೆಟ್ ಅಭಿವೃದ್ಧಿ ಮಾಡಿದೆ, ಸ್ಮಶಾನ ಅಭಿವೃದ್ಧಿ ಮಾಡಿದೆ. ನಮ್ಮೂರಿಗೆ ಈ ಕಲ್ಯಾಣ ಮಂಟಪ ಇರಲಿಲ್ಲ, ವರ್ತಕರ ಒಂದು ಸಹಾಯದಿಂದ ಒಂದು ಕಲ್ಯಾಣ ಮಂಟಪ ಕೂಡ ಮಾಡಿದ್ವಿ. ವಿದ್ಯಾಸಂಸ್ಥೆಗಳ ಬಗ್ಗೆ ನಾನು ಹೆಚ್ಚಿನ ಆದ್ಯತೆ ಕೊಟ್ಟೆ. ನಂತರ ಈಗ ಇನ್ನೊಂದು ಕಲ್ಯಾಣ ಮಂಟಪ ಕೂಡ ನಮ್ಮ ಸಂಘದಿಂದ ಗುದ್ದಲಿ ಪೂಜೆ ಆಗಿದೆ. 4 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಊರು ಹೊರಗಡೆ ಇನ್ನೊಂದು ಕಲ್ಯಾಣ ಮಂಟಪ ಕಟ್ತಾ ಇದ್ದೀವಿ. ಮತ್ತು ನಾನು ಶಾಸಕನಿದ್ದಾಗ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ತುಂಗಭದ್ರಾ ರಿವರ್ನಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವ್ರ ಕ್ಯಾಬಿನೆಟ್ ಇದ್ದಾಗ ನಮ್ಮ ಉಸ್ತುವಾರಿ ಸಚಿವರಾದ ಉದಾಸಣ್ಣ ನಾನು ಹೇಳಿದೆ, ಇವತ್ತು ಕ್ಯಾಬಿನೆಟ್ದಲ್ಲಿ CM ಉದಾಸಿ ಅಂದರೆ ಹಾನಗಲ್ಲಿನ ಶಾಸಕರು. ಹೌದು, ಅವರಿದ್ದಾಗ ಅವ್ರು ಕೇಳಿದೆ, ನೋಡಿರಿ ನಮ್ಗೆ ಕುಡಿಯೋ ನೀರಿಂದ ಇವತ್ತು ಕ್ಯಾಬಿನೆಟ್ ಇದೆ, ಅದನ್ನು ತಾವು ದಯವಿಟ್ಟು ಮಂಜೂರು ಮಾಡಿಸ್ಕೊಡ್ರಿ ಅಂದೆ. ಅವ್ರ ಮನೆಗೆ ಬರೋಕ್ಕೆ ಕೇಳಿದ್ರು. ನಾನು ಬೊಮ್ಮಾಯರು ಎಲ್ಲರೂ ಹೋದಾಗ ಅವರು ಈ ಥರ ಸುರೇಶ್ ಗೌಡರು ಬಂದಾರೆ ಕ್ಯಾಬಿನೆಟಲ್ಲಿ, ಅವರು ಕುಡಿಯೋ ನೀರಿನ ವ್ಯವಸ್ಥೆ ಇದು ಮಂಜು ಕ್ಯಾಬಿನೆಟ್ ಇದೆ ಅಂದಾಗ ಆವಾಗ ಒಂದೇ ಮಾತು ಯಡಿಯೂರಪ್ಪನವ್ರು ಹೇಳಿದರು, ನಾನು ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಕ್ಯಾಬಿನೆಲ್ಲಿ ಇಟ್ಟಿದ್ದೇನೆ, ಅದು ಹೇಳೋದು ಅವಶ್ಯಕತೆ ಇಲ್ಲ, ನಾನು ಮಾಡಿಕೊಡ್ತೀನಿ ಅಂತ ಮಂಜೂರು ಮಾಡಿಕೊಟ್ರು. ಅದನ್ನು ನಾವು ನೆನೆಸ್ಬೇಕು. ಇವತ್ತು ಎಲ್ಲೇ ನೀರಿನ ತೊಂದರೆ ಆದರೂ ನಮ್ಮ ಊರಿನ ನೀರಿಗೆ ತೊಂದರೆ ಆಗ್ತಾಯಿಲ್ಲ. ಆಮೇಲೆ 100 ಬೆಡ್ಡಿನ ಹಾಸ್ಪಿಟ್ಲನ್ನು ಕೂಡ ನಮ್ಮ ಊರಿಗೆ ಸನ್ಮಾನ್ಯ ಉದಾಸಣ್ಣವರು, ಅಂದಿನ ನಮ್ಮ ಹೆಲ್ತ್ ಮಿನಿಸ್ಟರ್ ಆದಂಥ ಅರವಿಂದ್ ಲಿಂಬಾವಳವರು ಇವತ್ತು ಅದನ್ನು 100 ಬೆಡ್ ಹಾಸ್ಪಿಟ್ಲ್ ಮಾಡಿಕೊಟ್ರು. 2012ರಲ್ಲಿ ನನಗೆ UGD ವರ್ಕ್ ನಮ್ಮ ಊರಿಗೆ ಮಾಡಿಕೊಟ್ರು. ಸಾಕಷ್ಟು ಕ್ಷೇತ್ರದಲ್ಲಿ 900 ಕೋಟಿ ರೂಪಾಯಿ ಅನುದಾನದಲ್ಲಿ ಯೋಜನೆಗಳು, ನೀರು, ಕಾಂಕ್ರೀಟೀಕರಣ, ರೋಡು, ಚರಂಡಿ ವ್ಯವಸ್ಥೆ, ರೈತರ ಹೊಲಕ್ಕೆ ಸಂಪರ್ಕ ರಸ್ತೆ ಮತ್ತು ಸಾಕಷ್ಟು ಅನುದಾನಗಳನ್ನು ನಮ್ಮ ಕ್ಷೇತ್ರದ ಜನಕ್ಕೆ ಕೊಟ್ಟಂಥ ವಿಷಯ ಗಮನಕ್ಕೆ ತರ್ತಾ ಇದ್ದಾನೆ. 2014ರಲ್ಲಿ ಮತ್ತೆ ನನಗೆ ನಮ್ಮ ಪಾರ್ಟಿ ಸ್ವಲ್ಪ ಡಿವೈಡ್ ಆಗಿ KJP BJP ಆದಾಗ ನನಗೆ ಮತ್ತು ಯಡಿಯೂರಪ್ಪನವರು KJPಯಿಂದ ಟಿಕೆಟ್ ಅನೌನ್ಸ್ ಮಾಡಿದರು. ನಾ ಟಿಕೆಟನ್ನು ನಿರಾಕರಣೆ ಮಾಡಿದೆ. ಶಿವರಾಜ್ ಸಜ್ಜನ್ ಅವರು ಸ್ಪರ್ಧೆ ಮಾಡಿದರು. ಇಲ್ಲ, ನಾನು ನಿರಾಕರಣೆ ಮಾಡಿದ ಮೇಲೆ ಆವಾಗ ಅದು ಅನಿವಾರ್ಯವಾಗಿ ಸಜ್ಜನರಿಗೆ ಕೊಟ್ಟರು. ಸಜ್ಜನರು ಆವಾಗ 3 ಜನ, ಬಸವರಾಜ ಶಿವಣ್ಣರು, ವಿರೂಪಾಕ್ಷಪ್ಪ ಬಳ್ಳಾರಿ.
ಆ ಸಂದರ್ಭದಲ್ಲಿ ಬಸವರಾಜ ಶಿವಣ್ಣವರು ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆದರು. ನಂತರ 2018ನೇ ಇಸ್ವಿನ ಆಕಾಂಕ್ಷಿಯಾಗಿದ್ದೆ. ಆ ಸಂದರ್ಭದಲ್ಲಿ ಕೂಡ ಮೊದಲ ಯಡಿಯೂರಪ್ಪರು ನನಗೆ ಶಿವಮೊಗ್ಗ ಕೆರೆ ಕಳಿಸಿ, ಏನಪ್ಪ ನಿನಗೆ ಬೇರೆಯವ್ರಿಗೆ ಕೊಡ್ಬೇಕಾಗ್ತದೆ ಟಿಕೆಟು ಅಂತಂದಾಗ, ಯಾಕೆ ಸರ್ ನಾ ಏನು ತಪ್ಪು ಮಾಡೇನಿ ಅಂದೆ. ಇಲ್ಲಪ್ಪ ಅದು ಬೇರೆ ಇದೆ, ಅವ್ರು ಯಾರೋ ಅವ್ರ ಹೆಸರು ಗೊತ್ತಿದ್ದಿಲ್ಲ, ಅವ್ರಿಗೆ ವಿರೂಪಾಕ್ಷಪ್ಪ ಬಳ್ಳಾರಿದು ಇದು ಅವ್ರಿಗೆ ಕೊಡ್ತಾ ಇದ್ದೇವೆ ಅಂದರು. ನಾನು ಅವ್ರಿಗೆ ಏನು ಅನ್ನಲಿಲ್ಲ. ನಾವು ಒಂದೇ ಮಾತು ಹೇಳಿದೆ, ನನ್ನಿಂದ ಏನಾರ ತಪ್ಪಾಗಿದೆ ಕ್ಷಮೆ ಮಾಡಿರಿ ಅಂತೇಳಿ ನಾನು ಅಲ್ಲಿಂದ ಹೊರಟು ಬಂದೆ. ನಂತರ ಕೆಲ ದಿವಸಗಳಾದ ನಂತರ ಜನರು ಒತ್ತಾಯದ ಮೇಲೆ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಟಿಕೆಟ್ ಕೊಡ್ರಿ ಅಂತ ಕೇಳೋಕ್ಕೆ ಹೋಗಲಿಲ್ಲ. ತದನಂತರ ಅವರು ಮತ್ತೆ ನೀವು ಬಂದು ಬಿ ಫಾರ್ಮ್ ಒಯ್ಯಪ್ಪ ನನಗೆ 18ರದು ಅಂದರು. ನಾನು ಅಂದೆ, ಸರ ನೀವು ಹೇಳಿದಂಗೆ ಕೇಳಿ ನಾನು BJP ಬಿಟ್ಟು KJPಗೆ ಬಂದೆ, ನನಗೆ ಮನಸ್ಸಿಗೆ ನೋವಾಗಿದೆ, ನಿಮ್ಮ ನಂಬಿ ಬಂದಿದ್ದು ನಾನು. ಅವತ್ತು ನಮ್ಮ ಜಗದೀಶ್ ಶೆಟ್ಟರು ಹೇಳಿದರು, ನೀವು ರಾಜೀನಾಮೆ ಕೊಡಬೇಡ್ರಿ, ನಮ್ಮ ಪಕ್ಷದಲ್ಲಿ ಉಳಿರಿ, ನಿಮ್ಮ ಹೆಸರು ಕ್ಷೇತ್ರದಲ್ಲಿ ಚೆನ್ನಾಗೈತಿ, ಮತ್ತೆ ಆಯ್ಕೆ ಆಗಿ ಬರ್ತೀರ ಅಂತ ಜಗದೀಶ್ ಶೆಟ್ಟರು ಹೇಳಿದಾಗೂ ಕೂಡ ಇವರ ಒಂದು ಒತ್ತಾಯಕ್ಕೆ ನಾನು ಕೊಟ್ಟೆ. ಆದರೆ ನನಗೆ ಟಿಕೆಟ್ ವಂಚಿತನಾದ ಮೇಲೆ ನೋವಾಗಿ ನನಗೆ ರಾಜಕಾರಣನೇ ಬೇಡ ಅಂತಂದು ಈಗೂ ಕೂಡ ಸಮಾಜ ಸೇವೆ ಮಾಡ್ತಿದ್ದಾನೆ, ವರ್ತಕ ಸಂಘದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾನೆ, ಊರ ಅಭಿವೃದ್ಧಿ ಪರನೂ ನಾನು ಚಿಂತೆ ಮಾಡ್ತಿದ್ದಾನೆ. ನಮ್ಮ ಮಂತ್ಯಾನ ಕೂಡ ರಾಜಕೀಯದಿಂದ ಬಂದಂಥ ಮಂತ್ಯಾನ 1952 ಮತ್ತು 52ರಲ್ಲಿ ನಮ್ಮ ತಂದೆಯವರು ಹಿರೇಕೆರೆ ತಾಲೂಕಿನಲ್ಲಿ, ವಿಶೇಷವಾಗಿ ಹಿರೇಕೆರೆ ತಾಲೂಕಿನಲ್ಲಿ KJP ಅಂದರೆ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಆ ಕಾಂಗ್ರೆಸ್ ಪಕ್ಷ ವಿರುದ್ಧ ನಮ್ಮ ತಂದೆಯವರು ಸ್ಪರ್ಧೆ ಮಾಡಿದರು. ಕೇವಲ 900 ಮತದಲ್ಲಿ ನಮ್ಮ ತಂದೆಯವರು ಪರಾಜಯಗೊಂಡರು. ಮತ್ತು 1957ರಲ್ಲಿ ಗುಬ್ಬಿ ಶಂಕರರಾಯರು, ಮೊದಲೇ ಸ್ಪರ್ಧೆ ಇದ್ದದ್ದು ಸರ್ದಾರ್ ವೀರಂಗೌಡರು, ಎರಡನೇದು ಗುಬ್ಬಿ ಶಂಕರರಾಯರು. ಆ ಪರಾಜಯ ಆದ ನಂತರ ನಮ್ಮ ತಂದೆಯವರಿಗೆ ನಾನು 4ನೇ ಮಗ. ನಮ್ಮ ಅಣ್ಣ ತಮ್ಮಗಳಿಗೆ ಯಾರಿಗೂ ರಾಜಕಾರಣ ಇಷ್ಟ ಇರಲಿಲ್ಲ, ನನಗೊಬ್ಬನಿಗೆ ಇತ್ತು. ನಾನು ಸಾಕಷ್ಟು ಜನನ MLA ಮಾಡೀನಿ, ಸ್ವಂತ ಖರ್ಚು ಮಾಡಿ ಅವ್ರಿಗೆ ನಾನು ಶಾಸಕರನ್ನು ಕೂಡ ಮಾಡಿದ್ದೇನೆ. ಇವತ್ತು ನನಗೇನಿಲ್ಲ, ದೇವ್ರ ದಯೆಯಿಂದ ನನಗೆ 75 ಮುಗಿದು 76ನೇ ಇಸ್ವಿಯಲ್ಲಿ ಪಾದಾರ್ಪಣೆ ಮಾಡಿದ್ದೇನೆ. ಈಗ ನಮ್ಮ ಮಗನೂ ಕೂಡ ಮೊನ್ನೆ ಪುರಸಭೆಯ ಅವಿರೋಧವಾಗಿ ಆಯ್ಕೆ ಆಗ್ಯಾನ. ನಾನೀಗ ಯಾವ ಪಕ್ಷದಲ್ಲಿಲ್ಲ, ರಿಸರ್ವ್ ಪಕ್ಷ ಅಂದರೆ ನಾನು ನ್ಯೂಟ್ರಲ್ ಆಗಿದ್ದೇನೆ, ನಾನು ಸ್ವತಂತ್ರವಾಗಿದ್ದೇನೆ. ನನಗೆ ಆರೋಗ್ಯ ದೃಷ್ಟಿಯಿಂದ ಯಾವ ಪಕ್ಷಕ್ಕೂ ಹೋಗೋಕ್ಕೆ ಇಷ್ಟ ಇಲ್ಲ. ನಾನು ಈಗೂ ಕೂಡ ಈ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇವತ್ತು ಕೂಡ ನಾನು ಚಿಂತೆ ಮಾಡ್ತದೆ. ನಾನು ಅಧಿಕಾರದಿಲ್ಲ ಅಂದ್ರೆ ಆ ಥರ ಇಲ್ಲ. ಈ ಕ್ಷೇತ್ರ ನಾವು ಹುಟ್ಟಿ ಬೆಳೆದ ಊರು, ಈ ಊರು ಚೆನ್ನಾಗಿರ್ಬೇಕು, ಇಲ್ಲಿ ಜನರು ಚೆನ್ನಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಡವರಿಗಾಗಿ ಸುಮಾರು 13 ವರ್ಷ ಕೆಳಗೆ ಒಂದು ಗಾರ್ಮೆಂಟನ್ನು ಕಟ್ಟಿ 1600 ಜನ ನಮ್ಮ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತು ನಮಗೆ ನಮ್ಮ ಫ್ಯಾಕ್ಟ್ರಿ 6 ಫ್ಯಾಕ್ಟ್ರಿ ಇದಾವೆ. ಸುಮಾರು ನಮ್ಮ ಕೈಯಲ್ಲೇ 1000-3000 ಜನ ಪ್ರತಿನಿತ್ಯ ಕೆಲಸ ಮಾಡ್ತಾರೆ. ನೀವು ಗಾರ್ಮೆಂಟ್ ಫ್ಯಾಕ್ಟ್ರಿ ಹೋಗಿ ನೋಡ್ಬೋದು. ಅದನ್ನು ಇಲ್ಲಿ ಎಲ್ಲಿಲ್ಲ ಆ ಥರ ಒಂದು ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಕಂಪ್ನಿ ಇದೆ, ಶಾಯಿ ಕಂಪ್ನಿ. 1600 ತಾಯಂದರು ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವರ ಆಶೀರ್ವಾದ, ಬಡವರ ಆಶೀರ್ವಾದ, ಅವರೆಲ್ಲರ ಆಶೀರ್ವಾದದಿಂದ ನಾನು ಆರೋಗ್ಯದಿಂದ ಅಂತೇಳಿ ನನ್ನ ನುಡಿಗಳಿಗೆ ವಿರಾಮ ಹೇಳ್ತಾರೆ. ಸರಿ ಸರ್, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ತಾವು ಮಾಡಿದ್ರಿ, ಜನಪರ ಚಿಂತನೆ ಮಾಡಿದ್ರಿ. ಆದರೆ ಕ್ಷೇತ್ರದಲ್ಲಿ ಒಂದು ಸದ್ದನ್ನು ಬರ್ತಾ ಇದೆ. ಆ ಸದ್ದನ್ನು ಕೇಳಿರ್ತಕ್ಕಂಥ ಏನಂತ ಹೇಳಿದ್ರೆ, ಸುರೇಶ್ ಗೌಡರು ಪಾಟೀಲ್ರಿಗೆ ಏನಿದ್ದಾರೆ, ಇವರಿಗೆ ರಾಜಕೀಯ ಅವಶ್ಯಕತೆ ಇಲ್ಲ. ಸಮಾಜ ಸೇವೆ ಮಾಡಬೇಕಂದ್ರೆ ಮನೆಯವರಿಗೆ ಹೋದಂಥವರಿಗೆ ಯಾರಾದರೂ ಹೋಗಲಿ, ಅವರು ಜಾತಿ ಧರ್ಮ ನೋಡೋದಿಲ್ಲ. ಅವರು ನೋಡೋದು ಒಂದೇ ವಿಷಯ, ಸಂಕಷ್ಟ ಬಂದಂಥವರಿಗೆ ಕೈಲಿ ಸಾಧ್ಯ ಆದಷ್ಟು ಕೊಟ್ಟು ಸಹಾಯ ಮಾಡುವಂಥ ವ್ಯಕ್ತಿ. ಎಷ್ಟೋ ಬಡವರಿಗೆ ಮದುವೆಗೆ ಸಹಾಯ ಆಗಿದ್ದಾರೆ, ಮನೆಗೆ ಸಹಾಯ ಆಗಿದ್ದಾರೆ, ಇವು ಮಠ ಮಂದಿರ ದೇವಸ್ಥಾನ ದರ್ಗಾಗಳಿಗೆಲ್ಲರಿಗೂ ಸಹಾಯ ಆಗಿದ್ದಾರೆ ಅಂತ ಹೇಳ್ತಾರೆ. ಬೆಳವಣಿಗೆ ಬಂದಿದ್ದು ಹೆಂಗೆ ಸರ್ ಇದು? ಈ ಬೆಳವಣಿಗೆಗಳನ್ನು ಬಂದಿರತಕ್ಕಂಥದ್ದು ಹೇಗೆ ನಿಮಗೆ ಅಂತ ಹೇಳಿ? ನೋಡ್ರಿ, ನಾವು ಭೂಮಿ ಮೇಲೆ ಹುಟ್ಟಿದಾಗ ಅಪ್ಲಿಕೇಶನ್ ಹಾಕಿ ನಾವು ಹುಟ್ಟಿರೋದಿಲ್ಲ. ಹೌದು. ಮತ್ತು ಹರಿಯೋ ನೀರು ಜಾತಿ ನೋಡಿ ಹರಿಯೋದಿಲ್ಲ, ಬೀಸುವ ಗಾಳಿ ಜಾತಿ ನೋಡಿ ಬೀಸೋದಿಲ್ಲ. ತಾನು ಜಾತ್ಯತೀತ ಪ್ರಶ್ನೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ನಮ್ಮ ವರ್ತನೆ ಇರಬೇಕು. ನಮ್ಮ ಯಾರೇ ಇರಲಿ, ನಾಳೆ ನಾವು ಒಂದಾದರೂ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ನಾವು ತ್ಯಜಿಸಿದಾಗ ಒಳ್ಳೆಯನಿದ್ದಪ್ಪ, ಒಳ್ಳೆಯ ಮನುಷ್ಯ ಇದ್ದು, ಅವ್ರು ಸಾಯಬಾರ್ದಾಗಿತ್ತು, ಇನ್ನೂ ಬದುಕುಕ ಅನ್ನೋ ಮಾತು ನನ್ನ ಕೇಳೋರದೇ ನನ್ನ ಮೂಲ ಇಷ್ಟ.
ನಾನಿವತ್ತು ಮುಸಲ್ಮಾನರಾಗಲಿ, ಹಿಂದೂಗಳಾಗಲಿ, ಯಾವುದೇ ಜಾತಿ ಆಗಲಿ, ಕ್ರಿಶ್ಚಿಯನ್ರಾಗಲಿ, ಹರಿಜನರಾಗಲಿ, ಯಾವುದೇ ಜಾತಿಯವರಿಗೂ ನಾನು ನನ್ನ ಅಣ್ಣ ತಮ್ಮಗಳ ರೀತಿಯಲ್ಲಿ ನಾನು ಇವತ್ತು ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾನೆ. ಅದೇ ನನ್ನ ಜನರ ಮೇಲೆ ಇಟ್ಟಂಥ ಪ್ರೀತಿ, ವಿಶ್ವಾಸ. ಸರಿ ಸರ್, 2008ರಿಂದ 2024ರ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ನೀವು ಇದ್ದಿರ್ತಕ್ಕ ಸಂದರ್ಭದಲ್ಲಿ ನಡೀತಾ ಇರುವಂಥ ರಾಜಕಾರಣಕ್ಕೂ ವ್ಯತ್ಯಾಸ ಅಂದರೆ ಯಾವುದು ಸರ್? ರಾಜಕಾರಣ ನಾನು ಹೇಳಿದರೆ ತಪ್ಪಾಗ್ತೈತೆ. ನಮ್ಮ ಇದರಲ್ಲಿ ಭ್ರಷ್ಟಾಚಾರ ಭಾಳ ಕಡಿಮೆ ಇತ್ತು ನಿಮ್ಮ ಸಂದರ್ಭದಲ್ಲಿ, ನಮ್ಮ ಯಡಿಯೂರಪ್ಪರ ನೇತೃತ್ವದಲ್ಲಿ. ತದನಂತರ ಬೇರೆ ಸರ್ಕಾರ ಬಂತು, ಮತ್ತೆ ಸರ್ಕಾರ ಬಂತು. ಅದ್ರ ಬಗ್ಗೆ ನಾನು ಹೇಳಲು ಇಷ್ಟಪಡೋದಿಲ್ಲ, ಯಾಕಂದರೆ ತಪ್ಪಾಗ್ತೈತೆ. ಇದು ಜನರಿಗೆ ಗೊತ್ತಿದ್ದಂಥ ವಿಷಯ. ತಾವು ಕೇಳುವ ಪ್ರಶ್ನೆನ ಉತ್ತರ ಕೊಟ್ಟರಿಗೆ ಆ ದೇವರು ಕೂಡ ನನಗೆ ಮೆಚ್ಚಲ್ಲ, ಅದು ಬೇಡ. ಸರಿ ಸರಿ, ಓಕೆ. ನನ್ನ ಮತ್ತೆ ವೈಯಕ್ತಿಕ ಜೀವನಕ್ಕೆ ಬರ್ತದೆ. ನಿಮ್ಮ ಪರಿಶ್ರಮ ಈ FMC ಮೇಲೆ, ಈ ಬ್ಯಾಡಗಿ ಟೌನ್, ಬ್ಯಾಡಗಿ ವಿಲೇಜಿನ ಮತಬಾಂಧವರ ಮೇಲೆ ಎಷ್ಟು ಪ್ರಮಾಣ ಬಿದ್ದಿದೆ ಸರ್? ಹೆಚ್ಚಾಗಿದೆ. ಹೆಚ್ಚಾಗಿ ನಾನು ವ್ಯಾಪಾರಕ್ಕೆ ಬಂದಾಗ ಸುಮಾರು 36 ಲಕ್ಷ ಮಾತ್ರ APMC ಸೆಸ್ ಅಂದರೆ 36 ಕೋಟಿ ರೂಪಾಯಿ ವಹಿವಾಟು ನಡೀತಾಯಿತ್ತು. ಮೊನ್ನೆ ತಾನು ಲೆಕ್ಕ ನಮ್ಮ ಬ್ಯಾಡಗಿ ಲೆಕ್ಕ ನೋಡಿದಾಗ ಕೇವಲ 36 ಕೋಟಿ ಇದ್ದಿದ್ದು ಇವತ್ತು 3,000 ಕೋಟಿ ವಹಿವಾಟಾಗಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಣಸಿನ್ಕಾಯಿ ತಿನ್ನಕ್ಕೆ ಹೋಗೋದ್ರಿ ಭಾಳ ಜನ ತಪ್ಪು ಕಲ್ಪನೆ ಇದೆ. ನಮ್ಮ ಬ್ಯಾಡಗಿ ಮೆಣಸಿನ್ಕಾಯಿಯಿಂದ ಸಿಪ್ಪಿಯಲ್ಲಿ ಇರುವಂಥದ್ದನ್ನು ಬಣ್ಣವನ್ನು ತೆಗೆದು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋ ಕಂಪ್ನಿ ನಾನು 1977 ಇಸ್ವಿಲಿ ಕೇರಳದಿಂದ ಕರ್ಕೊಂಬಂದೆ. ತಮಿಳ್ನಾಡಿನಿಂದ ಕಸ್ಟಮರ್ ಕರ್ಕೊಂಬಂದು ಎಕ್ಸ್ಪೋರ್ಟಿಗೆ 76, 77 ಸಿಲೋನ್ ಎಕ್ಸ್ಪೋರ್ಟ್ ಮಾಡಿದ್ವಿ. 77, 78ಕ್ಕೆ ಕೊರಿಯಾಕ್ಕೆ ಮಾಡಿದ್ವಿ. ಕೊರಿಯಾಕ್ಕೆ ಅಂದರೆ ಅವಾಗ ಇಂಡಿಯಾ ಚೈನಾ ಡೀಲಿಂಗ್ ಇಲ್ಲದ ಕಾರಣ ಸೌತ್ ಕೊರಿಯಾಕ್ಕೆ ಹೋಗಿ ಚೈನಾಕ್ಕೆ ಹೋದಂಥ ಮೆಣಸಿನ್ಕಾಯಿ ಸಪ್ಲೈ ಮಾಡಿದ್ದು ನಮ್ಮ ಪಾಪ್ರಿಕಾ ಆಲಿಯೋ ಇಂಡಸ್ಟ್ರೀಸ್, ನಮ್ಮ ಕಸ್ಟಮರ್ ಆದಂಥ ವಿರದ್ನಗರದಾಗ VPSA ಗ್ರೂಪು. ಮತ್ತು ಆಯಿಲ್ ಕಂಪ್ನಿ ಅಂದರೆ ಅವಾಗಿದ್ದು ಸಿಂಥೈಟ್ ಕಂಪ್ನಿ ಇತ್ತು, ಈ ಪ್ಲ್ಯಾಂಟ್ ಲಿಮಿಟ್ಸ್ ಇದೆ, ಈಗ ಸಾಕಷ್ಟು ಕಂಪ್ನಿಗಳಾಗ್ಯಾವ. ಈ ಮೆಣಸಿನ್ಕಾಯಿಯು ಬಣ್ಣನೂ ತೆಗಿತಾರೆ. ಈ ಹೆಚ್ಚು ಕಾರಿರುವಂಥ ಗುಂಟೂರಲ್ಲಿರುವಂಥ ಹೆಚ್ಚು ಕಾರಿರುವ ಮೆಣಸಿನ್ಕಾಯಲ್ಲಿ ಅದರ ಏನು ಹೀಟ್ ಇರ್ತೈತಲ್ಲ ರೀ, ಪಂಜೆನ್ಸಿ ಅಂತಾರೆ, ಆ ಹೀಟ್ ತೆಗೆದು ಪೇನ್ ಬಾಂಬ್ಗಳಲ್ಲಿ ಯೂಸ್ ಮಾಡ್ತಾರೆ. ಈಗ ನೀವು ಯಾವುದೋ ಪೇನ್ ಬಾಂಬ್ ಮುರಿತಿತ್ತಲ್ಲ, ಅದು ಚಿಲ್ಲಿ ಎಕ್ಸ್ಟ್ರಾಕ್ಟ್. ಈ ಸ್ವಲ್ಪ ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ಆಮೇಲೆ ಫುಡ್ ಕಲರಿಂಗ್ ಅಂದರೆ ನಮ್ಮ ಮೆಣಸಿನ್ಕಾಯದಿಂದ ಕಲರು ದೊಡ್ಡ ಕಂಪ್ನಿಯಲ್ಲಿ ಅಡುಗೆ ಮಾಡ್ತಾರೆ. ಅವರು ಈ ಕೆಮಿಕಲ್ಸ್ ಇದ್ದಂಥ ಪದಾರ್ಥಗಳನ್ನು ಅಮೇರಿಕ, ಯುರೋಪ್ ಕಂಪ್ನಿಯವರು ಯೂಸ್ ಮಾಡೋಲ್ಲ. ಕೆಮಿಕಲ್ ಇಲ್ಲಿದ್ದು ಈ ಬ್ಯಾಡಗಿ ಮೆಣಸಿನ ಕಲರನ್ನು ತೆಗೆದು ನ್ಯಾಚುರಲ್ ಕಲರ್ ಸಲುವಾಗಿ ಎಕ್ಸ್ಟ್ರಾಕ್ಟ್ ಮಾಡಿದಂಥ ದೊಡ್ಡ ಅಡುಗೆ ಪದಾರ್ಥ ಮೇಲೆ ಒಂದು 2-3 ಡ್ರಾಪ್ ಹಾಕಿದರೆ ಅದು ಚಿಲ್ಲಿ ಕಂಡಂಗೆ ಕಾಣ್ತೈತಿ. ಈ ಥರ ದೊಡ್ಡ ಇಂಡಸ್ಟ್ರೀಸ್ ಇದೆ, ಜನರಿಗೆ ಗೊತ್ತಿಲ್ಲ. ಅದು ಸಾವಿರಾರು ಕೋಟಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತೈತಿ ಬ್ಯಾಡಗಿ. ಚೈನಾದವ್ರು ತೊಗೊತಾರೆ. ಆಲ್ ಓವರ್ ದಿ ವರ್ಲ್ಡ್ ಬಯರ್ಸ್ ಇದ್ದಾರೆ ನಮ್ಮೂರಲ್ಲೇ. ಡೈರೆಕ್ಟ್ ಇವತ್ತು ಎಕ್ಸ್ಟ್ರಾಕ್ಟ್ ಕಂಪ್ನಿ ಇಲ್ಲೇ ದೊಡ್ಡಬಳ್ಳಾಪುರಲ್ಲಿದೆ, ಹರಿಹರದಲ್ಲಿದೆ, ಇಲ್ಲೇ ಬರುವಾಗ ಮೋಟೆನೂರು ಪಕ್ಕದಲ್ಲಿ ಅಲ್ಲೊಂದಿದೆ, ಇಲ್ಲೇ ತಡಸ್ದಲ್ಲಿ ಒಂದಿದೆ. ದೊಡ್ಡ ಫಾರಿನ್ ಕಂಪ್ನಿಗಳಿದಾವೆ ಇಲ್ಲಿ. ಆ ಕಂಪ್ನಿಯವರಲ್ಲೆಲ್ಲ ಫ್ಯಾಕ್ಟ್ರಿ ಮಾಡಿಬಿಟ್ಟು ಇಲ್ಲಿ ಬಂದಂಥ ಮೆಣಸಿನ್ಕಾಯಿ ಖರೀದಿ ಮಾಡಿ ಎಕ್ಸ್ಪೋರ್ಟ್ ಕೂಡ ಲಕ್ಷಾಂತರ ರೂಪಾಯಿದಲ್ಲಿ ಎಕ್ಸ್ಪೋರ್ಟ್ ಕೂಡ ನಮ್ಮ ಊರಿಂದ ಆಗ್ತಾಯಿದೆ. ಸರಿ ಸರ್, ಈ ಬ್ಯಾಡಗಿ ಮಾರುಕಟ್ಟೆ FMCಯಲ್ಲಿ ಎಷ್ಟು ಜನರು ಉದ್ಯೋಗದಿಂದ ತಮ್ಮ ಜೀವನ ಸಾಗಿಸ್ಕೊತಾ ಇದ್ದಾರೆ ಸರ್? ಇಲ್ಲಿಯವ್ರದ್ದಲ್ಲದೆ ಹೊರಗಡೆಯಿಂದ ಪ್ರತಿನಿತ್ಯ 10ರಿಂದ 15 ಸಾವಿರ ಜನ ಕೆಲಸಕ್ಕೆ ಮಾಡಿ ಬರ್ತಾರೆ. ಇಲ್ಲಿಯವರು ಒಂದು ಸುಮಾರು 10,000 ಜನ ಬರ್ತಾರೆ. ಟೋಟಲ್ ಒಂದು 25,000 ಜನ ನಮ್ಮ ಮಾರುಕಟ್ಟೆಯಿಂದ ಉಪಜೀವನ ಮಾಡುವಂಥ ಸಂಗತಿ ನಮ್ಮ ಗಮನಕ್ಕೆ ತರ್ತದೆ. ಸರಿ ಸರ್, ಇಲ್ಲೇ 32 ಕೋಲ್ಡ್ ಸ್ಟೋರೇಜ್ ಇದ್ದಾವೆ, 40ರಿಂದ 50 ಗ್ರೈಂಡಿಂಗ್ ಯೂನಿಟ್ಗಳಿದ್ದಾವೆ. ಇಲ್ಲೇ ಹೆಚ್ಚಿನ ಆದಾಯ ಕರೆಂಟಿಂದು ಬಿಲ್ ಹೈಯೆಸ್ಟು ನಮ್ಮದು ರೆವಿನ್ಯೂ ಕೊಡೋರು ನಮ್ಮ ಬ್ಯಾಡಗಿ ಕ್ಷೇತ್ರ. ದೊಡ್ಡ ಪ್ರಮಾಣದಲ್ಲಿ ಇಲ್ಲೇ ವಹಿವಾಟು ನಡೀತಾ ಇರೋದು. ಇಲ್ಲಿ ಕೇವಲ 6 ತಿಂಗಳು ಮಾತ್ರ ವಹಿವಾಟಿಲ್ಲೇ, ನಂತರ ವಹಿವಾಟು ನಡೆಯೋದಿಲ್ಲ. ಯಾಕಂದ್ರೆ ರೀ ಮಳೆ ಬಂತಂದ್ರೆ ನಾವು ಚಿಲ್ಲಿದು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮಳೆ ಮೆಣಸಿನ್ಕಾಯಿಗೆ ಬಿಸಿಲು ಬೇಕು. ಆದ್ದರಿಂದ ದೊಡ್ಡ ಇಂಡಸ್ಟ್ರೀಸ್ ಇದೆ, ದೊಡ್ಡ ಮಸಾಲ ಕಂಪ್ನಿ. ಇವತ್ತು MDH ಮಸಾಲ ಆಗಲಿ, ಎವರೆಸ್ಟ್ ಕಂಪ್ನಿ ಆಗಲಿ, ಸಾಕಷ್ಟು ಮಸಾಲ ಕಂಪ್ನಿಯವರು ಬೇಡಿಗೆ ಮೆಣಸಿನ್ಕಾಯಿ ಹಾಕದೆ ಯಾರೂ ಅವರ ಪೌಡ್ರ್ಗಳನ್ನು ತಯಾರು ಮಾಡೋದಿಲ್ಲ. ಸರಿ ಸರ್, ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಊಟದ ಸಮಯ ಕೂಡ ಆಗ್ತಾ ಇದೆ ನಿಮಗೆ, ಅದನ್ನು ವಿಚಾರ ಮಾಡುತ್ತಾ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಸುರೇಶ್ ಗೌಡ್ರು ಪಾಟೀಲ್ ಅವರ ಜೀವನ
ಬೆಳಗ್ಗೆ ಸೂರ್ಯೋದಯ ಆದ ನಂತರ ಎಲ್ಲಿಂದ ಪ್ರಾರಂಭ ಮಾಡ್ಕೊತೀರಿ? ಸರ್ ನಾವು ಬೆಳಗ್ಗೆ 6:15 ಗಂಟೆಗೆ ಹೇಳ್ತೇನೆ. ಎದ್ದುಬಿಟ್ಟು ಫ್ರೆಶ್ ಆಗಿ ಸ್ವಲ್ಪ ನಮ್ಮ ಬೆಳಗಿನ ಟೀ ಕುಡಿಯಲ್ಲ, ಮಿಲ್ಕ್ ಕುಡಿದು ನಂತರ ಶೇವ್ ಮಾಡಿಕೊಂಡು ಸುಮಾರು ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ತೇನೆ. ನಂತರ ಫ್ರೆಶ್ ಆಗಿ ಅಂಗಡಿಗೆ ಬಂದು ನಮ್ಮ ಸಾಯಂಕಾಲ ನಮ್ಮ ಗಾರ್ಮೆಂಟ್ ಎದುರುಗಡೆ ಆಗಲಿ ಅಂಗಡಿ ಎದುರುಗಡೆ ಆಗಲಿ ಒಂದು 3/4 ಗಂಟೆ ನಾನು ವಾಕ್ ಮಾಡ್ತೇನೆ. ಸಮಯಕ್ಕೆ ಅನುಸಾರವಾಗಿ ಊಟ ಮಾಡ್ತೇನೆ ಮತ್ತು ಪ್ರಕೃತಿ ಬಗ್ಗೆ ನಾವು ವಿಶೇಷ ಗಮನ ಕೊಟ್ಟಿದ್ದೀವಿ. ಸರಿ ಸರ್, ನಿಮ್ಮ ಆರೋಗ್ಯ ಇಷ್ಟು ಸ್ಟೇಬಲ್ ಆಗಿ ಇಟ್ಕೊಳ್ಳಿಕ್ಕೆ ಈಗಲೂ ಕೂಡ ನೀವು ಹೇಳಿದರೆ 75ರಿಂದ 76 ರನ್ನಿಂಗ್ ವರ್ಷ ಅಂತ ಇದ್ದಾರೆ. ನನಗೆ ಅನ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ಅನ್ಕೊಂಡಿದ್ದು 65 ವರ್ಷ ಅಂತ ನಾನು ಅನ್ಕೊತಾ ಇದ್ದೆ. ಏನು ತೊಂದರೆ ಇಲ್ಲ. ಈ ಏಜ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಷ್ಟು ಸ್ಟೇಬಲ್ ಆಗಿ ತಾವು ಹೆಲ್ತನ್ನು ಇಟ್ಕೊಳ್ಳಿಕ್ಕೆ ಕಾರಣ ಏನು ಸರ್? ಆ ಟ್ರಿಕ್ಸ್ ಅನ್ನು ಹೇಳ್ಕೊಡ್ತಾರೆ ಈಗಿನ ಯುವಕರಿಗೆ. ಇರುವಾಗ ಆರೋಗ್ಯದಿಂದ ಇರಬೇಕು. ಆರೋಗ್ಯವೇ ಭಾಗ್ಯ. ಹೌದು. ಆರೋಗ್ಯ ಕೆಟ್ಟರೆ ಅದಕ್ಕೆ ರಿಪೇರಿ ಮಾಡೋಕ್ಕೆ ಒಳಗಡೆ ಇರುವಂಥ ನಮ್ಮ ಏನು ದೇಹದಲ್ಲಿ ಹಂಗಾಗಿ ಅವು ಯಾವಕ್ಕೂ ಮೆಷಿನ್ ಅಲ್ಲ ಅವು. ಹೌದು. ಮಿತವ್ಯಯ ಆಹಾರ ಸೇವನೆ ನಾವೆಲ್ಲವೂ ಏನೋ ಮಾಡಿದರೆ ಎಲ್ಲ ಮಿತವ್ಯಯವಾಗಿ ಎಲ್ಲ ಮಾಡ್ತೇವೆ. ಮತ್ತು ಹೆಲ್ತ್ ಬಗ್ಗೆ ನಂದು ವಿಶೇಷ ಗೌರವ. ಮತ್ತು ಆಲ್ ಟೈಪ್ ನಾವು ತಿನ್ನೋದ ಬಗ್ಗೆ ಹೇಳೋದು ಬೇಡ, ನಾವು ವೈಯಕ್ತಿಕ ನಾನು ವೆರಿ ಪರ್ಟಿಕ್ಯುಲರ್ ಪರ್ಸನ್ ಆ್ಯಂಡ್ ಹೈಜಿನಿಕ್ ಪರ್ಸನ್. ಮತ್ತು ಸ್ನಾನ ಅದಾಗಲಿ 2 ಸರಿ ಸ್ನಾನ, ಆಮೇಲೆ ನಾವು ಪ್ರತಿ ದಿವಸ ಶೇವಿಂಗ್, ಡ್ರೆಸ್ ಎವ್ರಿ ಡೇ ಚೇಂಜ್, ಸ್ವಚ್ಛತೆ ಬಗ್ಗೆ ನಾವು ವಿಶೇಷ ಗೌರವ ಕೊಡ್ತೀನಿ. ಆರೋಗ್ಯ ಭಾಗನಿಗೆ ಸ್ವಚ್ಛತೆ ಭಾಳ ಮುಖ್ಯ. ಸರಿ, ಈಗಿನ ಜನ್ರೇಷನ್ ಯುವಕರಿಗೆ ಅಂದರೆ ನಮ್ಮಂಥ ಯುವಕರಿಗೆ ಕೆಲವೊಂದಿಷ್ಟು ದುಶ್ಚಟಕ್ಕೆ ಒಳಗಾಗ್ತಾ ಇದ್ದಾರೆ. ಇದು ಲಿಕ್ಕಿಂಗ್ ಆಗಿರಲಿ, ಸ್ಮೋಕಿಂಗ್ ಆಗಿರಲಿ, ಆಮೇಲೆ ಲೈಂಗಿಕ ವಿಷಯದಲ್ಲಿ ಆಗಿರಲಿ, ಇವೆಲ್ಲ ಯುವಕರಿಗೆ ನೀವೊಂದು ಹಿರಿಯರಾಗಿರಿ, ಆಮೇಲೆ ತಾವು ನೋಡಿರ್ತಕ್ಕಂಥ ಕಾಲನೇ ಬೇರೆ, ನಾವು ನೋಡ್ತಾ ಇರೋಂಥ ಕಾಲನೇ ಬೇರೆ. ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಒಂದು ಕಿವಿ ಮಾತು ಹೇಳಬೇಕಾದ್ರೆ ಇವಾಗಿನ ಯುವಕರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಏನಿದೆ ಚಟಗಳು ಎಲ್ಲರೂ ಮಾಡ್ತಾರೆ, ಅದಕ್ಕೆ ಒಂದು ಲಿಮಿಟ್ ಇರಬೇಕು. ಈಗ ಯುರೋಪಿಯನ್ ಫಾರಿನರ್ಸು ಅಲ್ಲಿ ಹವಾಗುಣವಾಗಿ ಕೋಲ್ಡ್ ಜಾಸ್ತಿ ಆಗಿರೋದರಿಂದ ಅವರು ವಿಸ್ಕಿ ಬ್ರ್ಯಾಂಡಿ ಕುಡಿತಾರೆ. ಇಲ್ಲೇ ಕೋಲ್ಡ್ ಸಮಯದಲ್ಲಿ ಆಗಲಿ ಮಳೆಗಾಲದಾಗಲಿ ಚಳಿಗಾಲದಲ್ಲಿ ಹವಾಮಾನ ಅನುಗುಣವಾಗಿ ವೇಷಭೂಷಣಗಳನ್ನು ಕೂಡ ನಾವು ಧರಿಸ್ಬೇಕು. ಹೌದು. ತೆಳ್ಳದು ಬೇಸಿಗೆ ಬಂದರೆ, ಮಳೆ ಚಳಿ ಬಂದರೆ ಬೆಚ್ಚನ್ ಡ್ರೆಸ್, ಮತ್ತು ಡ್ರಿಂಕ್ಸ್ ಏನೋ ಮಾಡೋದಿದ್ರು ಜಸ್ಟ್ ಲೈಕ್ ಎ ಮೆಡಿಸಿನ್, 1 ಪೆಕ್ಕೋ 2 ಪೆಕ್ಕೋ. ಆಮೇಲೆ ಮಿತವಾಗಿ ಆಹಾರ ಅದನ್ನು ತಿಂದರೂ ಕೂಡ ಅರಗಿಸೋಂಥ ಕೆಪಾಸಿಟಿ ಇರಬೇಕು, ಡೈಜೆಷನ್ ಆಗಬೇಕು. ಊಟ ಆದ ಕೂಡಲೇ ಊಟದ ಬಗ್ಗೆ ಟೈಮ್ ಸೇರಿ ಊಟ ಮಾಡಬೇಕು, ಟೈಮ್ ಸೇರಿ ಮಲಗಬೇಕು. ಇವೆಲ್ಲ ಕಾರಣಗಳಿದಾವೆ, ಅವನ್ನೆಲ್ಲ ಫಾಲೋ ಮಾಡ್ತಾರೆ. ನಾವು ಆರೋಗ್ಯದ ಬಗ್ಗೆ ವೆರಿ ಪರ್ಟಿಕ್ಯುಲರ್. ಓಕೆ, ಥ್ಯಾಂಕ್ ಯು ಸರ್. ಸುರೇಶ್ ಗೌಡ್ರೆ, ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕ, ಬಡವರ ಆಶಾಕಿರಣ ಅನ್ನುವಂಥ ವಿಶೇಷ ಸಂದರ್ಭದಲ್ಲಿ ಭಾಗಿಯಾದ್ರಿ ಮತ್ತು ಇಲ್ಲಿನ ಪ್ರತಿಯೊಂದು ಯುವಕರಿಗೆ ಮತ್ತು ಉದ್ಯೋಗದ ದೃಷ್ಟಿಯಿಂದ ಮತ್ತು APMC ಮಾರುಕಟ್ಟೆ ಬಗ್ಗೆ ಸ್ವಚ್ಛತೆಯಿಂದ ಇಟ್ಟುಕೊಂಡಿದ್ದು ಮತ್ತು ಇಲ್ಲಿನ ಫುಡ್ಡಿನ ಬಗ್ಗೆ ಮತ್ತು ವರ್ತಕರ ಸಂಘದ ಬಗ್ಗೆ ಪ್ರತಿಯೊಂದು ಬಗ್ಗೆ ತಾವು ಚಿಂತನೆ ಮಾಡುತ್ತಾ ರಾಜಕೀಯ ಆ ಸಂದರ್ಭದಲ್ಲಿ ಈಗ ಇರುವಂಥದ್ದು ನನಗೆ ನಮ್ಮ ಊರು, ನಮ್ಮ ವಿಲೇಜು, ನನ್ನ ಕೃಷಿಯ ಮಾರುಕಟ್ಟೆ, ಇಲ್ಲಿನ ನಮ್ಮ ಪ್ರತಿಯೊಂದನ್ನು ಕೂಡ ಬೆಳವಣಿಗೆ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕಂತ ಕನಸು ಕಾಣ್ತಾ ಇರೋದು. 76 ವಯಸ್ಸಿನಲ್ಲಿನೂ ಕೂಡ 50ರಿಂದ 60 ವಯಸ್ಸಿನ ರೀತಿಯಿಂದ ಯೋಚನೆ ಮಾಡುವಂಥ ಜಯಮಾನದಲ್ಲಿ ನೀವಿದ್ದೀರಿ. ಇವೆಲ್ಲವನ್ನು ನೀವು ಅಂದ್ಕೊಂಡಂಥ ರೀತಿಯಿಂದ ಸಾಗಲಿ ಮತ್ತು ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಆಗಲಿ. ಇನ್ನೊಂದು ಕಲ್ಯಾಣ ಮಂಟಪ ಕಟ್ಟಲಿಕ್ಕೆ ಹೋಗ್ತಾ ಇದ್ದೀರಿ. ಒಂದು ಅಲ್ಲ, ಇಂಥ 10 ಕಲ್ಯಾಣ ಮಂಟಪ ಸುರೇಶ್ ಗೌಡ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಆಗಲಿ ಮತ್ತು ಬ್ಯಾಡಗಿ ಆದಷ್ಟು ಬೇಗ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳುತ್ತಾ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ. ತಮಗೂ ಕೂಡ ನಮಸ್ಕಾರ.